ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬರುವವರಿಗೆ ಡ್ರೈ ಫ್ರೂಟ್ಸ್ ಪಾಕೆಟ್, ಬಾದಾಮಿ ಹಾಲು. ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಇದು ಸಾಮಾನ್ಯ ಕೌಂಟರ್ಗಳಲ್ಲಿ, ಧರ್ಮ ದರ್ಶನದ ಸರದಿ ಸಾಲಿನಲ್ಲಿ ಹಾಗೂ ಬೆಟ್ಟಕ್ಕೆ ಪಾದದ ಮೂಲಕ, ಮೆಟ್ಟಿಲುಗಳ ಮೂಲಕ ಬರುವವರಿಗೆ ಮಾತ್ರ ದೊರೆಯಲಿದೆ. ಹೀಗೆ ನಿತ್ಯ ಸರಾಸರಿ 50,000 ಮಂದಿ ಬರ್ತಾರೆ ಎಂದು ನಿರೀಕ್ಷಿಸಲಾಗಿದ್ದು, ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡಿಕೊಡಲಾಗ್ತಿದೆ. ಶುಕ್ರವಾರಗಳಂದು ಹಾಗೂ ವರ್ಧಂತಿಯಂದು ಎಲ್ಲಾ ಭಕ್ತರಿಗೂ ನಿರ್ಗಮನ ದ್ವಾರದಲ್ಲಿ ಕುಂಕುಮದ ಪಾಕೆಟ್ ಕೊಡಲಾಗುವುದು. 18 ವರ್ಷ ಮೇಲಿನ ಹೆಣ್ಣು ಮಕ್ಕಳಿಗೆ ಬಾಗಿನ ಪಾಕೆಟ್ ಕೂಡ ನೀಡಲು ಪ್ರಾಧಿಕಾರ ನಿರ್ಣಯಿಸಿದೆ. ಇದು ಈ ಬಾರಿಯ ವಿಶೇಷ ಕೊಡುಗೆಯಾಗಿದೆ. ಈ ಬಾರಿ ಜೂನ್ 27, ಜುಲೈ 4, ಜುಲೈ 11 ಹಾಗೂ ಜುಲೈ 18ರಂದು 4 ಆಷಾಢ ಶುಕ್ರವಾರಗಳು ಬರ್ತವೆ. ಜುಲೈ 17ರಂದು ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತೋತ್ಸವ ನಡೆಯಲಿದೆ. ಸರದಿ ಸಾಲಿನ ಆರಂಭದಲ್ಲೇ ಒಣಹಣ್ಣು, ಬಾದಾಮಿ ಹಾಲನ್ನ ಕೊಡಲಾಗುತ್ತದೆ. ಪಾದದಿಂದ ಮೆಟ್ಟಿಲುಗಳನ್ನ ಹತ್ತಿ ಬರುವವರಿಗೆ ನೇರವಾಗಿ ಧರ್ಮ ದರ್ಶನ ಕೌಂಟರ್ಗೆ ಸೇರಿಕೊಳ್ಳುವಂತೆ ಬ್ಯಾರಿಕೇಡಿಂಗ್ ಮಾಡಲಾಗ್ತಿದೆ.